ಇವತ್ತು ನನ್ನ ಮುಂದೆ ಲಿನೋವೋದು ಯೋಗ 7i ಅಂತ ಒಂದು 2-in-1 ಲ್ಯಾಪ್ಟಾಪ್ ಇದೆ. ಇದು 2-in-1 ಯಾಕಪ್ಪ ಅಂದರೆ ಇದನ್ನು ನಾರ್ಮಲ್ ಲ್ಯಾಪ್ಟಾಪ್ ರೀತಿಯಲ್ಲೂ ಸಹ ಯೂಸ್ ಮಾಡ್ಬೋದು. ಜೊತೆಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಮಗೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಕಾರಣದಿಂದ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಟ್ಯಾಬ್ಲೆಟ್ ರೀತಿಯಲ್ಲೂ ಸಹ ಯೂಸ್ ಮಾಡ್ಬೋದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಒಂದು ಲ್ಯಾಪ್ಟಾಪ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಇಂಟೆಲ್ ಇಒ ಸರ್ಟಿಫೈಡ್ ಲ್ಯಾಪ್ಟಾಪ್ ಆಯಿತಾ. ಎಲ್ಲ ಲ್ಯಾಪ್ಟಾಪ್ಗಳಿಗೂ ಈ ರೀತಿ ಇಒ ಸರ್ಟಿಫಿಕೇಷನ್ನ ಇಂಟೆಲ್ನವ್ರು ಕೊಡಲ್ಲ. ಕೆಲವೊಂದು ಕ್ರೈಟೀರಿಯಾ ಇರುತ್ತೆ, ಕೆಲವೊಂದು ಸ್ಪೆಸಿಫಿಕೇಷನ್ ಇರುತ್ತೆ. ಅದೆಲ್ಲದೂ ಈ ಒಂದು ಲ್ಯಾಪ್ಟಾಪಲ್ಲಿ ಇದ್ದರೆ ಮಾತ್ರ ನಮಗೆ ಈ ಒಂದು ಇಒ ಸರ್ಟಿಫಿಕೇಷನ್ ಸಿಗುತ್ತೆ. ನಾನಿವತ್ತು ಈ ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪನ್ನು ನಮಗೆ ಲಿನೋವೋ ಮತ್ತು ಇಂಟೆಲ್ ಕಡೆಯಿಂದ ಕಳಿಸ್ಕೊಡ್ಲಾಗಿದೆ. ಈ ಕಾರಣದಿಂದ ಅವ್ರ ಜೊತೆ ಕೊಲಾಬರೇಟ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಲ್ಯಾಪ್ಟಾಪನ್ನು ಲಿನೋವೋದವರು 1,01,000-2,000 ರೇಂಜಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಒಂದು ಲ್ಯಾಪ್ಟಾಪ್ನ ಜೊತೆಗೆ ನಮಗೆ ಒಂದು ಪೆನ್ ಸಹ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಇದು ಲಿನೋವೋ ಡಿಜಿಟಲ್ ಪೆನ್ 2 ಅಂತ. ಇದು ಟಚ್ ಸ್ಕ್ರೀನ್ ಆಗಿರೋದ್ರಿಂದ ನಾವು ಆರಾಮಾಗಿ ಡ್ರಾಯಿಂಗ್ ಮಾಡೋದಕ್ಕೆ, ಕೆಲವೊಂದು ಗ್ರಾಫಿಕ್ ಡಿಸೈನ್ ಮಾಡೋದಕ್ಕೆಲ್ಲ ಹೆವಿ ಯೂಸ್ ಆಗುತ್ತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಜೊತೆಗೆ ಬಾಕ್ಸ್ ಒಳಗೆ 65 ವ್ಯಾಟಿಂದು ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಈ ಲ್ಯಾಪ್ಟಾಪಿಂದು ಸ್ಲೋಗನ್ ಬಂದ್ಬಿಟ್ಟು ಸ್ಮಾರ್ಟರ್ ಟೆಕ್ನಾಲಜಿ ಫಾರ್ ಆಲ್ ಅಂತ. ಎಲ್ರಿಗೂ ಈ ಒಂದು ಲ್ಯಾಪ್ಟಾಪ್ ಯೂಸ್ ಆಗಬೇಕು. ಆಫೀಸ್ ಯೂಸ್ಗಾದರೂ ಆಗಲಿ, ಅಥವಾ ಸ್ಟೂಡೆಂಟ್ಸ್ಗಾದರೂ ಆಗಲಿ, ಅಥವಾ ಕ್ರಿಯೇಟರ್ಗಳಿಗಾದರೂ ಆಗಲಿ, ಎಲ್ರಿಗೂ ಯೂಸ್ ಆಗೋ ರೀತಿ ಸ್ಮಾರ್ಟರ್ ಟೆಕ್ನಾಲಜಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ನೋಡೋಣ ಹೆಂಗಿದೆ ಅಂತ. ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ ಹೆವಿ ಲೈಟ್ ವೇಟ್ ಇದೆ. ಕೇವಲ 1.49 kg ವೇಟ್ ಇದೆ. ಒಂದು ಲೆವೆಲಿಗೆ ಥಿನ್ ಅಂತೀನಿ. 16.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಲ್ಯಾಪ್ಟಾಪು. ಕಂಪ್ಲೀಟ್ಲಿ ರೀಸೈಕಲ್ಡ್ ಅಲ್ಯೂಮಿನಿಯಂ ಬಾಡಿಯಿಂದ ಆಗಿರುವಂಥ ಲ್ಯಾಪ್ಟಾಪ್ ಆಯಿತಾ. ಜೊತೆಗೆ ನೀವು ನಂಬಲ್ಲ, ಇದಕ್ಕೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ನ ಸಹ ತಗೊಂಡಿದ್ದಾರೆ. ಕ್ರೇಜಿ ವಿಷಯ. ಈ ಒಂದು ಲ್ಯಾಪ್ಟಾಪಿಗೆ, ಈ ಒಂದು ಫಾರ್ಮ್ ಫ್ಯಾಕ್ಟ್ರಿಗೆ 21 ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಅಂತ ಅಂದರೆ ಸೂಪರ್ ವಿಷಯ ಅಂತೀನಿ. ಇನ್ನು ಟಚ್ ಪ್ಯಾಡಿಗೆ ಬಂತು ಅಂದರೆ ಒಂಥರ ಗ್ಲಾಸಿ ಥರ ಫೀಲ್ ಇದೆ. ಬಟನ್ಲೆಸ್ಸು ತುಂಬ ದೊಡ್ಡದಾಗಿದೆ, ಹೆವಿ ರೆಸ್ಪಾನ್ಸಿವ್ ಆಗಿ ಸಹ ಇದೆ. ಒಂಥರ ಬೆಸಲ್ಲೆಸ್, ಆ್ಯಕ್ಚುಯಲ್ ಬೆಸಲ್ಲೆಸ್ ಡಿಸ್ಪ್ಲೇ ನಮಗೆ ಸಿಗ್ತದೆ. ಆ ಕಡೆ ಈ ಕಡೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತದೆ. ಟಚ್ ಕೂಡ ತುಂಬ ರೆಸ್ಪಾನ್ಸಿವ್ ಆಗಿದೆ. ಫುಲ್ HD ಕ್ಯಾಮ್ರಾ ಮೇಲ್ಗಡೆ ಇದೆ ಮತ್ತು ಕ್ಯಾಮ್ರಾಗೆ ಪ್ರೈವಸಿ ಕವರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಬೇಕು ಅಂದಾಗ ಮಾತ್ರ ನಾವು ಓಪನ್ ಮಾಡ್ಕೊಬೋದು. ಕೀಬೋರ್ಡಿಗೆ ಬಂತು ಅಂದರೆ ಕೀ ಟ್ರಾವೆಲ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. 2 ಲೆವೆಲಿಂದು ಬ್ಯಾಕ್ ಲೈಟ್ ನಮಗೆ ಈ ಕೀಬೋರ್ಡಲ್ಲಿ ಸಿಗ್ತಾ ಇದೆ. ಇಂಟೆಲ್ ಇಒ ಸರ್ಟಿಫಿಕೇಷನ್ ಇದೆ, ಲಿನೋವೋ ಲೋಗೋ ಸಹ ಇದೆ ಮತ್ತು ಇದರಲ್ಲಿ 2 ಸ್ಪೀಕರ್ ಸಿಗ್ತದೆ, 2 ವ್ಯಾಟಿಂಗ್. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಜೊತೆಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಈ ಒಂದು ಲ್ಯಾಪ್ಟಾಪಲ್ಲಿ ಪವರ್ ಬಟನ್ನು ಸೈಡಲ್ಲಿದೆ. ನಮ್ಗೆ ಯಾವ ರೀತಿ ಫೋನು ಟ್ಯಾಬ್ಲೆಟಲ್ಲಿ ಸೈಡಲ್ಲಿ ಇರುತ್ತೋ ಅದೇ ರೀತಿ ಇದರಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಟ್ಯಾಬ್ಲೆಟ್ ರೀತಿಯಲ್ಲಿ ಯೂಸ್ ಮಾಡಬೇಕಾದ್ರೆ ನಮಗೆ ಹೆವಿ ಈಸಿ ಆನ್ ಮಾಡ್ಕೊಳ್ಳೋದಕ್ಕೆಲ್ಲ. ಇಂಟ್ರೆಸ್ಟಿಂಗ್ ಅಂತೀನಿ. ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳು ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಯುನೀಕ್ ಆಗಿದೆ. 2-in-1 ಫಾರ್ಮ್ ಫ್ಯಾಕ್ಟ್ರಲ್ಲಿ ನಮಗೆ ಸಿಗ್ತಾ ಇದೆ. ಹಾಗೆ ಹೇಳ್ದಂಗೆ ಇದನ್ನು ನಾವು ಟ್ಯಾಬ್ಲೆಟ್ ರೀತಿಯಲ್ಲೂ ಯೂಸ್ ಮಾಡ್ಬೋದು. ಟ್ಯಾಬ್ಲೆಟ್ ರೀತಿ ಸ್ವಿಚ್ ಆದಾಗ ಓರಿಯೆಂಟೇಷನ್ ಎಲ್ಲ ಚೇಂಜ್ ಆಗುತ್ತೆ. ಇಲ್ಲಿರುವಂಥ ಲೋಗೋಗಳೆಲ್ಲ ಸ್ವಲ್ಪ ದೊಡ್ಡದಾಗುತ್ತೆ ಮತ್ತು ಗೆಸ್ಟರ್ಸ್ಗಳೆಲ್ಲ ಚೇಂಜ್ ಆಗುತ್ತೆ. ಸೊ ಒಳ್ಳೆ ವಿಷಯ ಅಂತೀನಿ. 2 ರೀತಿಯಲ್ಲಿ ಯೂಸ್ ಮಾಡ್ಬೋದು. ಸೊ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಬ್ವಿಯಸ್ಲಿ ಬೆಂಕಿ ಅಂತೀನಿ. ಈ ಲ್ಯಾಪ್ಟಾಪ್ನ ಜೊತೆಗೆ ನಮಗೆ ಲಿನೋವೋದು ಡಿಜಿಟಲ್ ಪೆನ್ 2 ಕೂಡ ಸಿಗ್ತಾ ಇದೆ. ಇದ್ರೊಳಗಡೆ ನಾವು ಸೆಲ್ ಹಾಕ್ಕೊಬೇಕಾಗತ್ತೆ ಆಯಿತಾ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದ್ರದ್ದು 2 ಬಟನ್ ನಮಗೆ ಸಿಗ್ತಾ ಇದೆ ಮತ್ತು ಪ್ರೆಷರ್ ಸೆನ್ಸಿಟಿವ್ ಪೆನ್ ಆಯಿತಾ. ಆಗಲೇ ಹೇಳ್ದಂಗೆ ಗ್ರಾಫಿಕ್ ಡಿಸೈನರ್ಗಳಿಗೆ ಹೆವಿ ಯೂಸ್ ಆಗುತ್ತೆ ಆಯಿತಾ. ಇದು ಲ್ಯಾಪ್ಟಾಪ್ ಕೂಡ ಹೌದು, ವಿಂಡೋಸ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಲಿಟ್ರಲಿ ಎಲ್ಲ ಸಾಫ್ಟ್ವೇರ್ಗಳು ಸಪೋರ್ಟ್ ಇದೆ. ಸೊ ಆರಾಮಾಗಿ ಡಿಸೈನ್ ಮಾಡೋದಕ್ಕೆಲ್ಲ ಹೆವಿ ಯೂಸ್ ಆಗುತ್ತೆ. ಈವನ್ ಫೋಟೋಶಾಪ್ ಅಥವಾ ಇಲ್ಲಸ್ಟ್ರೇಟರಲ್ಲೂ ಕೂಡ ನಾವು ಆರಾಮಾಗಿ ಏನಾದರೂ ಒಂದು ಗ್ರಾಫಿಕ್ ವರ್ಕನ್ನು ಮಾಡ್ಕೊಬೋದು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದು ಪ್ರೆಷರ್ ಸೆನ್ಸಿಟಿವಿಟಿ ಎಲ್ಲ ಹೆಂಗಿದೆ ಅಂತ ತಿಳಿಸ್ಕೊಡ್ತೀನಿ ಆಮೇಲೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಇದರಲ್ಲಿ ನಮಗೆ ಇಂಟೆಲ್ನಿಂದು ಲೇಟೆಸ್ಟ್ ಅಲ್ಟ್ರಾ ಸೀರೀಸ್ನ ಪ್ರೊಸೆಸರ್ ಇದೆ. ಇಂಟೆಲ್ ಕೋರ್ ಅಲ್ಟ್ರಾ 5 ಪ್ರೊಸೆಸರ್ ಆಯಿತಾ. ಇದೊಂದು ರೀತಿ AI ಅಂತ ಮಾಡಲಾಗಿರುವಂಥ ಪ್ರೊಸೆಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಂತಲೇ ಮಾಡಲಾಗಿರುವಂಥ ಪ್ರೊಸೆಸರ್. ಇದರಲ್ಲಿ ನಮಗೆ 14 ಕೋರ್ಗಳು ಸಿಗ್ತಾ ಇದೆ. 4 ಪರ್ಫಾರ್ಮೆನ್ಸ್ ಕೋರ್ಗಳು, 8 ಎಫಿಷಿಯನ್ಸಿ ಕೋರ್ಗಳು ಮತ್ತು 2 ಲೋ ಪವರ್ ಕೋರ್ಗಳು ಸಿಗ್ತಾ ಇದೆ. ನಮಗೆ ಇದರಲ್ಲಿ 3D ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರ್ ಸಿಗ್ತಾ ಇದೆ. ಇದೇನಪ್ಪ ಅಂದರೆ ಇದ್ರ ಬಗ್ಗೆ ಮುಂಚೆನೂ ಸಹ ತುಂಬ ಸಲ ಹೇಳಿದ್ದೀನಿ. ಇದರಲ್ಲಿ ಥ್ರೆಡ್ ಡೈರೆಕ್ಟರ್ ಸಿಗುತ್ತೆ. ಸೊ ಇದೇನಪ್ಪ ಮಾಡುತ್ತೆ ಅಂತ ಅಂದರೆ ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ, ಏನು ವರ್ಕ್ ಮಾಡ್ತಾ ಇರ್ತೀವಿ, ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೀವಿ, ಇದನ್ನು ನೋಡ್ಕೊಂಬಿಟ್ಟು
ಈ ಥ್ರೆಡ್ ಡೈರೆಕ್ಟರು ಟಾಸ್ಕನ್ನು ಕೋರ್ಗಳಿಗೆ ಅಸೈನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮೇಯ್ನ್ ಹೆವಿ ಹೈ ಪವರ್ಡ್ ಮೇಯ್ನ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಪರ್ಫಾರ್ಮೆನ್ಸ್ ಕೋರ್ಗಳನ್ನ ಅಸೈನ್ ಮಾಡುತ್ತೆ. ಬ್ಯಾಕ್ಗ್ರೌಂಡ್ ಏನಾದರೂ ರನ್ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ಎಫಿಷಿಯನ್ಸಿ ಅಥವಾ ಲೋ ಪವರ್ ಕೋರ್ಗಳನ್ನು ಅಸೈನ್ ಮಾಡುತ್ತೆ. ಸೊ ಒಂದು ರೀತಿ ಈ ಕೆಲಸ ಇದು ಮಾಡಪ್ಪ ನೀನು ಅಂತ ಥ್ರೆಡ್ ಡೈರೆಕ್ಟರ್ ಅಸೈನ್ ಮಾಡುತ್ತೆ. ಇದೇ ಒಂದು ರೀತಿ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರು ಆಯಿತಾ. ಜೊತೆಗೆ ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ ಅಡಾಪ್ಟಿವ್ ಬೂಸ್ಟ್ ಫೀಚರ್ ಸಹ ಇದೆ. ಇದೇನಪ್ಪ ಅಂದರೆ ಈ ಲ್ಯಾಪ್ಟಾಪ್ಲಿರುವಂಥ ಪ್ರೊಸೆಸರಿಂದ ಮ್ಯಾಕ್ಸಿಮಮ್ ಕ್ಲಾಕ್ ಸ್ಪೀಡ್ ಏನಿರುತ್ತೆ, ಬೂಸ್ಟ್ ಕ್ಲಾಕ್ ಸ್ಪೀಡು, ಅದಕ್ಕಿಂತ ಜಾಸ್ತಿ ಬೂಸ್ಟ್ ಮಾಡುತ್ತೆ. ಅಂದರೆ ಅದ್ರ ಕೆಪಬಿಲಿಟಿಗಿಂತ ಜಾಸ್ತಿ ಔಟ್ಪುಟ್ ಪವರನ್ನು ಕೊಡುತ್ತೆ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಇದರಲ್ಲಿ ಇಂಟೆಲ್ ಅವ್ರದ್ದು ಟರ್ಬೋ ಬೂಸ್ಟ್ ಮ್ಯಾಕ್ಸ್ 3.1 ಅಂತ ಇನ್ನೊಂದು ಫೀಚರು. ಇದೇನಪ್ಪ ಅಂತ ಅಂದರೆ ನಾವೇನು ಮೇಯ್ನ್ ಕೆಲಸ ಮಾಡ್ತಾ ಇರ್ತೀವಿ, ಪರ್ಫಾರ್ಮೆನ್ಸ್ ಕೆಲಸ, ಮೇಯ್ನ್ ಕೆಲಸ ಏನು ಮಾಡ್ತಾ ಇರ್ತೀವಿ, ಇಂಪಾರ್ಟೆಂಟ್ ಕೆಲಸ, ಆ ಒಂದು ಕೆಲಸಕ್ಕೆ ಹೆವಿ ಹೈ ಪವರ್ಡ್ ಕೋರ್ನ ಅಸೈನ್ ಮಾಡುತ್ತೆ ಆಯಿತಾ. ಸೊ ಈ ಒಂದು ಫೀಚರ್ ಸಹ ಇದೆ. ಈ ರೀತಿ ಅನೇಕ ಫೀಚರ್ಗಳು ನಮಗೆ ಸಿಗ್ತಾ ಇದೆ. ಇನ್ನು ಗ್ರಾಫಿಕ್ ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ ಇಂಟೆಲ್ನಿಂದು ಆರ್ಕ್ ಗ್ರಾಫಿಕ್ಸ್ ಸಿಗ್ತಾ ಇದೆ. ಸೊ ಈ ಒಂದು ಲ್ಯಾಪ್ಟಾಪ್ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅಂತ ಅಂದರೆ AI ಕೆಲಸಕ್ಕೂ ವರ್ಕ್ ಆಗಬೇಕು, ಅಥವಾ ನೀವು ಹೆವಿ ಆಫೀಸ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಎಡಿಟಿಂಗ್ ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೂ ವರ್ಕ್ ಆಗಬೇಕು. ಬ್ಯಾಟ್ರಿ ಕೂಡ ತುಂಬ ಚೆನ್ನಾಗಿ ಬರಬೇಕು, ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು. ಸೊ ಎಲ್ಲ ವಿಷಯಗಳನ್ನು ತಲ್ಲಿಡ್ಕೊಂಡು ಈ ಒಂದು ಲ್ಯಾಪ್ಟಾಪನ್ನು ಬಿಲ್ಡ್ ಮಾಡಲಾಗಿದೆ. ಜೊತೆಗೆ ಇದು ಇಂಟೆಲ್ನಿಂದು EVO ಸರ್ಟಿಫಿಕೇಷನ್ ಹೊಂದಿರುವಂಥ ಲ್ಯಾಪ್ಟಾಪು. ಇಂಟೆಲ್ ಅವರು ಸುಮ್ಮನೆ ಎಲ್ಲ ಲ್ಯಾಪ್ಟಾಪ್ಗಳಿಗೂ ಈ ಒಂದು EVO ಬ್ಯಾಡ್ಜನ್ನು ಕೊಡಲ್ಲ. ಕೆಲವೊಂದು ಕ್ರೈಟೀರಿಯಾಗಳನ್ನು ಅದು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಲ್ಯಾಪ್ಟಾಪ್ಗೆ EVO ಬ್ಯಾಡ್ಜನ್ನು ಕೊಡ್ತಾರೆ. ಆ ಲ್ಯಾಪ್ಟಾಪ್ನಲ್ಲಿ ಫಾರ್ ಎಕ್ಸಾಂಪಲ್ Wi-Fi 6 ಇರಬೇಕಾಗತ್ತೆ, ಥಂಡರ್ಬೋಲ್ಟ್ 4 ಪೋರ್ಟ್ ಇರಬೇಕಾಗತ್ತೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರಬೇಕಾಗತ್ತೆ, ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರಬೇಕಾಗತ್ತೆ, ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಇನ್ಸ್ಟಂಟಾಗಿ ವೇಕ್ ಆಗಬೇಕಾಗತ್ತೆ ಆಯಿತಾ. ಈ ರೀತಿ ಅನೇಕ ಕ್ರೈಟೀರಿಯಾಗಳಿರುತ್ತೆ. ಅದನ್ನೆಲ್ಲ ಫಾಲೋ ಆದರೆ ಮಾತ್ರ ಈ ಒಂದು ಬ್ಯಾಡ್ಜನ್ನು ಕೊಡ್ತಾರೆ. ಒಂದು ಒಳ್ಳೆಯ ವಿಷಯ, ಇದಕ್ಕೆ ಇಂಟೆಲ್ EVO ಬ್ಯಾಡ್ಜನ್ನು ಕೊಟ್ಟಿದ್ದಾರೆ. ಇನ್ನು ಈ ಲ್ಯಾಪ್ಟಾಪಿಂದು AI ಇಂಟಿಗ್ರೇಷನ್ ಬಗ್ಗೆ ಮಾತನಾಡಬೇಕು ಅಂದರೆ ಇದರಲ್ಲಿ ನಮಗೆ ಇಂಟೆಲಿಂದು AI ಬೂಸ್ಟ್ ಫೀಚರ್ ಸಿಗ್ತಾ ಇದೆ. ಇದರಲ್ಲಿರುವಂಥ AI ಎಂಜಿನ್ ಹೆಂಗಪ್ಪ ಅಂತ ಅಂದರೆ ಪ್ರೊಸೆಸರ್ಗೆ GPUಗೆ ಜಾಸ್ತಿ ಸ್ಟ್ರೆಸ್ಸನ್ನು ಕೊಡಲ್ಲ. ಅದೇ ಮೆಜಾರಿಟಿ ಆಫ್ ದ ಕೆಲಸವನ್ನು ಮಾಡ್ಕೊಂಬಿಡುತ್ತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಕೆಲವೊಂದು ಯೂಸ್ ಕೇಸಸ್ ಹೇಳಬೇಕು ಅಂತ ಅಂದರೆ ನಾವು ಇತ್ತೀಚೆಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಪ್ರೀಮಿಯರ್ನಲ್ಲಿ ಅಥವಾ ಡೆವಿಂಚಿನಲ್ಲಿ ಕೆಲವೊಂದು AI ಫೀಚರ್ ಬಂದ್ಬಿಟ್ಟಿದೆ. ಅದೇ ಆಟೋಮೆಟಿಕ್ಕಾಗಿ ಕಟ್ಸನ್ನು ಮಾಡ್ಕೊಂಬಿಡುತ್ತೆ. ನಮ್ಮ ಭಾಷೆಲಿಲ್ಲ, ಇಂಗ್ಲೀಷಲ್ಲಿ ಏನಾದರೂ ನೀವು ವಿಡಿಯೋ ಮಾಡಿದ್ರೆ ಅದೇ ಆಟೋಮೆಟಿಕ್ ಕಟ್ ಮಾಡ್ಕೊಂಬಿಡುತ್ತೆ. ಆಟೋಮೆಟಿಕ್ಕಾಗಿ ಅದೇ ನಿಮಗೆ ಬಿರೋಲ್ಸನ್ನು ಕೂಡ ಹಾಕ್ಬಿಡುತ್ತೆ. ಈ ರೀತಿ AI ವರ್ಕನ್ನು ಈ ಒಂದು ಪ್ರೊಸೆಸರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಈ ಒಂದು AI ಎಂಜಿನ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಜೊತೆಗೆ ಫೋಟೋಶಾಪ್ ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ನಿಮಗೆ ಜನರೇಟಿವ್ AI ಫೀಚರು, ನಿಮಗೆ ಫೋಟೋಸನ್ನು ಲಿಟ್ರಲಿ ಏನು ಇಲ್ದಿರೋದನ್ನು ಇರೋ ರೀತಿ ಮಾಡೋ ಥರ AI ಜನರೇಟಿವ್ ಫೀಚರ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಅದನ್ನೆಲ್ಲ ತುಂಬ ಫಾಸ್ಟಾಗಿ ಮಾಡುತ್ತೆ. ಜೊತೆಗೆ ನಮಗೆ ಪರ್ಸ್ನಲ್ ಅಸಿಸ್ಟೆಂಟ್ ಡೆಡಿಕೇಟೆಡ್ ಒಂದು ಕೋಪೈಲಟ್ ಕೀನೇ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಸೊ ಆ ಒಂದು ಫೀಚರ್ನ ಕೂಡ ತುಂಬ ಫಾಸ್ಟಾಗಿ ರೆಸ್ಪಾನ್ಸಿವ್ ಆಗಿ ಮಾಡುತ್ತೆ. ಬೇರೆ ಲ್ಯಾಪ್ಟಾಪ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ, ನಾರ್ಮಲ್ ಲ್ಯಾಪ್ಟಾಪ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ, ನಾರ್ಮಲ್ ಪ್ರೊಸೆಸರಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಫಾಸ್ಟಾಗಿ ಮಾಡುತ್ತೆ. ಏನಕ್ಕೆ ಅಂದರೆ ಇದು AIಗೆ ಅಂತಲೇ ಮಾಡಲಾಗಿರುವಂಥ ಪ್ರೊಸೆಸರ್. ಜೊತೆಗೆ ನಮ್ಗೆ ಇದರಲ್ಲಿ ಲಿನೋವೋದವ್ರದ್ದು ವ್ಯಾಂಟೇಜ್ ಸಾಫ್ಟ್ವೇರ್ ಸಪೋರ್ಟ್ ಸಹ ಇದೆ. ಇದರ ಜೊತೆಗೆ ಲಿನೋವೋ AI ಎಂಜಿನ್ ಪ್ಲಸ್ ಸಹ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ವಿಂಡೋಸಿಂದು ಸ್ಟುಡಿಯೋ ಎಫೆಕ್ಟ್ಸ್ಗಳು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಾಗಿರ್ಬೋದು, ಎಫೆಕ್ಟ್ಸ್ ಹಾಕೋದಾಗಿರ್ಬೋದು, ಮತ್ತು ನಿಮ್ಮ ಮುಖವನ್ನು ತುಂಬ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ ವಿಡಿಯೋ ಕಾಲಲ್ಲೆಲ್ಲ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಈ ಟಚ್ ಪ್ಯಾಡ್ ಮತ್ತು ಟಚ್ ಸ್ಕ್ರೀನ್ ನಮ್ಗೆ ಹೆಂಗಪ್ಪ ಅಂದರೆ ಇದು ಟ್ಯಾಬ್ ರೀತಿ ಕನ್ವರ್ಟ್ ಆದಾಗ ರೈಟ್ ಈ ಥರ ಸ್ವೈಪ್ ಮಾಡಿದ್ರೆ ಸಾಕು, ನಮ್ಗೆ ಅಲ್ಲೇ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಸಿಕ್ಬಿಡುತ್ತೆ. ಅಂದರೆ ನಾವು ನೋಡಿ ಲ್ಯಾಪ್ಟಾಪ್ ಯೂಸ್ ಮಾಡೋದು ಡಿಫ್ರೆಂಟು, ಟ್ಯಾಬ್ ಯೂಸ್ ಮಾಡೋದು ಡಿಫ್ರೆಂಟು, ಅದಕ್ಕೆ ಆ ಸಾಫ್ಟ್ವೇರ್ ಅಡಾಪ್ಟ್ ಆಗಿಬಿಡುತ್ತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ನಂತರ ಲಿನೋವೋದು ಸ್ಮಾರ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರು. ನೀವು ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಇದ್ದರೆ ಅಥವಾ ಎಕೋ ಏನಾದರೂ ಹೆವಿ ಬರ್ತಾ ಇದೆ ಅಂತ ಅಂದರೆ, ಅಥವಾ ಕೀಬೋರ್ಡ್ ಸೌಂಡ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿಬಿಡುತ್ತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಮಾಡ್ರನ್ ಸ್ಟ್ಯಾಂಡ್ ಬೈ ಅಂತ ಹೆವಿ ಯೂನಿಕ್ ಫೀಚರ್ ಅನ್ನಿಸ್ತು. ನೀವು ಈವನ್ ಡಿಸ್ಪ್ಲೇ ಕ್ಲೋಸ್ ಮಾಡಿರ್ತೀರ ಆಯಿತಾ, ಕ್ಲೋಸ್ ಮಾಡಿದಾಗಲೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ತುಂಬ ಕಡಿಮೆ ಪವರ್ನ ಕನ್ಸ್ಯೂಮ್ ಮಾಡಿಕೊಂಡು ಇಮೇಲ್ ಬರೋದಕ್ಕಾಗಿರ್ಬೋದು, ಅಥವಾ ನಿಮ್ದು ಏನಾದರೂ ವಿಂಡೋಸ್ ಅಪ್ಡೇಟ್ ಏನಾದರೂ ಇದೆ ಅಂತ ಅಂದರೆ ಬ್ಯಾಕ್ಗ್ರೌಂಡಲ್ಲೇ ಆಗ್ತಾ ಇರುತ್ತೆ. ಒಂದು ಒಳ್ಳೆಯ ವಿಷಯ ಆಯಿತಾ. ಅಂದರೆ ತುಂಬ ಜಾಸ್ತಿ ಪವರ್ನ ಕೂಡ ಕನ್ಸ್ಯೂಮ್ ಮಾಡಲ್ವಂತೆ ಇದು. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಇದರಲ್ಲಿ ನಮಗೆ ಸ್ಮಾರ್ಟ್ ಸೆಕ್ಯೂರಿಟಿ ಫೀಚರೆಲ್ಲ ಕೊಟ್ಟಿದ್ದಾರೆ. ಮತ್ತು ಕ್ಯಾಲಿಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದಾರಂತೆ ಆಯಿತಾ. ಮಲ್ಟಿ ಟಾಸ್ಕ್ ಮಾಡೋದಕ್ಕೆ
ಅಂದರೆ ಎರಡು ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಟ್ಯಾಬ್ ರೀತಿಯಲ್ಲೂ ಚೆನ್ನಾಗಬೇಕು, ಲ್ಯಾಪ್ಟಾಪ್ ರೀತಿಯಲ್ಲೂ ಚೆನ್ನಾಗಿ ವರ್ಕ್ ಆಗಬೇಕು ಈ ರೀತಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ನಮ್ಗೆ ಇದರಲ್ಲಿ ವೈಫೈ 6E ಸಿಗ್ತದೆ. ಇದು ಇಂಟೆಲ್ ಫೀಚರ್ ಆಯಿತಾ. ಮತ್ತು ಬ್ಲೂಟೂತ್ 5.2 ಕೂಡ ನಮ್ಗೆ ಇದರಲ್ಲಿ ಸಿಗ್ತದೆ. ಜೊತೆಗೆ ಇದರಲ್ಲಿ LPDDR5X 16 GB ರ್ಯಾಮ್ ಸಿಗ್ತದೆ ಮತ್ತು 1 TB NVMe SSD ಆಯಿತಾ, Gen 4 ಹೆವಿ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ರ್ಯಾಮು ನಾವು ಅಪ್ಗ್ರೇಡ್ ಮಾಡೋದಕ್ಕಾಗಲ್ಲ ಆಯಿತಾ, 16 GB ಯೂಸ್ ಮಾಡಬೇಕಾಗುತ್ತೆ ಫಾಸ್ಟ್ ರ್ಯಾಮ್ ಒಟ್ಟಿಗೆ 5X. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ 14 ಇಂಚಿಂದು ಫುಲ್ HD ರೆಸೊಲ್ಯೂಷನ್ನ ಹೊಂದಿರುವಂಥ OLED ಡಿಸ್ಪ್ಲೇ ಆಯಿತಾ, ಅದು ಕೂಡ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಕ್ಕತ್ತಾಗಿದೆ. ಇದು ಡಾಲ್ಬಿ ವಿಷನ್ ಡಿಸ್ಪ್ಲೇ ಆಯಿತಾ, HDR ಸರ್ಟಿಫೈಡ್ ಡಿಸ್ಪ್ಲೇ ಸಕ್ಕತ್ತಾಗಿದೆ. 10 ಪಾಯಿಂಟ್ ಟಚ್ ಆಯಿತಾ, ಮಲ್ಟಿ ಟಚ್ ಫೀಚರ್ ಎಲ್ಲ ಸಿಗ್ತದೆ. ಆ್ಯಂಟಿ ಫಿಂಗರ್ ಪ್ರಿಂಟ್ ಎಲ್ಲ ಅಂತಾರೆ, ಬಟ್ ಕೆಲವೊಂದು ಕಡೆ ಫಿಂಗರ್ ಪ್ರಿಂಟ್ ಕಾಣುತ್ತೆ, ಬಟ್ ಸ್ಟಿಲ್ ಡಿಸ್ಪ್ಲೇ ಅಂತೂ ಬೆಂಕಿದೆ. ಹೆವಿ ಬ್ರೈಟ್ ಆಗಿದೆ, ವಿವಿಡ್ ಆಗಿದೆ ಕಲರ್ಸು. 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಲ್ಯಾಪ್ಟಾಪಿಗೆ 600 ನಿಟ್ಸ್ ಅಂತ ಅಂದರೆ ಕ್ರೇಜಿ ಅಂತ ಅನ್ಬೋದು. 60 ಹರ್ಟ್ಸ್ ಆಯಿತಾ, ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. 100% DCI-P3 ಕಲರ್ ಗಾಮೆಟ್ ಎಲ್ಲ ಇದೆ. ಸೊ ಆ್ಯಕ್ಯುರೇಟ್ ಕಲರ್ಸು. ನೀವೇನಾದರೂ ಗ್ರಾಫಿಕ್ ಡಿಸೈನಿಂಗ್ ಅಥವಾ ಫೋಟೋಶಾಪ್ ಎಲ್ಲ ಮಾಡ್ತೀರಂದರೆ ಕಲರ್ಸ್ ಎಲ್ಲ ಹೆವಿ ಆ್ಯಕ್ಯುರೇಟಾಗಿ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಮತ್ತು ಕಡಿಮೆ ಬ್ಲೂ ಲೈಟನ್ನು ಇದು ಎಮಿಟ್ ಮಾಡುತ್ತಂತೆ. ಇನ್ನು ಈ ಒಂದು ಲಿನೋವೋದು ಡಿಜಿಟಲ್ ಪೆನ್ 2 ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗೆ 4096 ಪ್ರೆಷರ್ ಸೆನ್ಸಿಟಿವಿಟಿ ಸಿಗುತ್ತೆ ಆಯಿತಾ. ಸೊ ನೀವು ಇದ್ರ ಮೇಲೆ ಏನಾದರೂ ಬರಿತಾ ಇದ್ದೀರಾ ಅಂತ ಅಂದರೆ ನೀವು ಪ್ರೆಷರ್ ಹಾಕ್ಬಿಟ್ಟು ಬರೆದ್ರೆ ನಾವು ಹೆಂಗೆ ಪೆನ್ಸಿಲಲ್ಲಿ ಪ್ರೆಷರ್ ಹಾಕಿದ್ರೆ ದಪ್ಪ ಬರುತ್ತೆ, ಲೈಟಾಗಿ ಬರೋ ನಿಧಾನಕ್ಕೆ ಬರುತ್ತೋ, ಸೊ ಅದೇ ರೀತಿ ಇದರಲ್ಲೂ ಕೂಡ ನಮಗೆ ಪ್ರೆಷರ್ ಸೆನ್ಸಿಟಿವಿಟಿ ಸಿಗ್ತಾ ಇದೆ. ಸೊ ಆ್ಯಕ್ಚುಯಲ್ ಪೆನ್ಸಿಲ್ ಅಥವಾ ಪೆನ್ನಲ್ಲೇ ಬರಿತಾ ಇದ್ದೀವಿ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಒಂದು ಒಳ್ಳೆ ವಿಷಯ ಅಂತೀನಿ. ಹೆವಿ ರೆಸ್ಪಾನ್ಸಿವ್ ಆಗಿದೆ. ಮತ್ತು ಬ್ಯಾಟ್ರಿ ಖಾಲಿ ಆಯಿತು ಅಂದರೆ ನಾವು ಆರಾಮಾಗಿ ಇದನ್ನು ಚೇಂಜ್ ಕೊಡಬಹುದು. ನಮಗೆ ನೋಟಿಫಿಕೇಷನ್ ಬರುತ್ತೆ, ಇಲ್ಲಿ ಇದು ಕನೆಕ್ಟ್ ಆಗಿರುತ್ತೆ ಲ್ಯಾಪ್ಟಾಪ್ಗೆ. ಬ್ಯಾಟ್ರಿ ಕಡಿಮೆ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಚಾರ್ಜ್ ಮಾಡಬೇಕು ಅನ್ನೋ ತಲೆನೋವು ಕೂಡ ಇರುವುದಿಲ್ಲ. ಇನ್ನು ಇದರಲ್ಲಿರುವಂಥ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ, ಫುಲ್ HD ರೆಸೊಲ್ಯೂಷನ್ನು. ಕ್ಯಾಮ್ರಾ ಕವರ್ ಕೂಡ ಕೊಟ್ಟಿದ್ದಾರೆ ಆಗಲೇ ಹೇಳಿದಂಗೆ. ಮತ್ತು 2 ಮೈಕ್ರೋಫೋನ್ಗಳು ನಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಸಿಗ್ತಾ ಇದೆ. OS-ಗೆ ಬಂದರೆ Windows 11 ಆಬ್ವಿಯಸ್ಲಿ. ಮೈಕ್ರೋಸಾಫ್ಟ್ ಆಫೀಸ್ ಸ್ಟೂಡೆಂಟು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಟ್ಯಾಬ್ಲೆಟ್ ಫಾರ್ಮ್ ಫ್ಯಾಕ್ಟ್ರಿಗೆ ಚೇಂಜ್ ಆದ ತಕ್ಷಣ ಒಂದು ಓರಿಯೆಂಟೇಷನ್ ತುಂಬ ಫಾಸ್ಟಾಗಿ ಚೇಂಜ್ ಮಾಡ್ಕೊಳ್ಳುತ್ತೆ ಮತ್ತು ಹೆವಿ ಸ್ಮೂತಾಗಿದೆ ಆಯಿತಾ. ನನಗೆ ಇಲ್ಲಿಯವರೆಗೆಲ್ಲೂ ಕೂಡ ಹೆವಿ ಲ್ಯಾಗ್ ಅಂತೆಲ್ಲೂ ಅನ್ನಿಸ್ಲಿಲ್ಲ. ತುಂಬ ಸ್ಮೂತ್ ಎಕ್ಸ್ಪೀರಿಯೆನ್ಸು, ಸ್ಮೂತ್ ಯೂಸರ್ ಇಂಟರ್ಫೇಸ್ ನಮಗೆ ಸಿಗ್ತಾ ಇದೆ ಆಯಿತಾ, ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಇದರಲ್ಲಿ ನಮಗೆ 71 ವ್ಯಾಟ್ ಅವರ್ನ ಬ್ಯಾಟ್ರಿ ಇದೆ. 65 ವ್ಯಾಟ್ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರು. ಬರೀ 15 ನಿಮಿಷ ನೀವು ಈ ಒಂದು ಲ್ಯಾಪ್ಟಾಪನ್ನು ಚಾರ್ಜ್ ಮಾಡಿದ್ರೆ 3 ಗಂಟೆ ಯೂಸ್ ಮಾಡ್ಬೋದಂತೆ. ಮತ್ತು ಇವ್ರು ಹೇಳೋ ಪ್ರಕಾರ 22.5 ಗಂಟೆ ಟೋಟಲ್ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತಂತೆ. ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ ನೋಡೋದಕ್ಕೆ ಹೋದರೆ. ಸೊ ಸೂಪರ್ ಅಂತೀನಿ ಬ್ಯಾಟ್ರಿ ಬ್ಯಾಕಪ್ಪು. ಇನ್ನು ಇದರ ಜೊತೆಗೆ ನಮಗೆ 2 ವ್ಯಾಟಿಂದ 2 ಸ್ಪೀಕರ್ ಸಿಗ್ತಾರೆ. ಮೀಡಿಯಾ ಕನ್ಸಂಪ್ಷನ್ಗಂತೂ ಬೆಂಕಿ ಅಂತೀನಿ. ಡಿಸ್ಪ್ಲೇ ಸಖತ್ತಾಗಿದೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಜೊತೆಗೆ ಇನ್ನೋದವ್ರದ್ದು ಸ್ಮಾರ್ಟ್ ಆ್ಯಂಪ್ ಆಡಿಯೋ ಫೀಚರ್ ಸಹ ನಮಗೆ ಸಿಗ್ತಾ ಇದೆ ಆಯಿತಾ. ಸೊ ಆಡಿಯೋ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ. ಇನ್ ಕೇಸ್ ನೀವೇನಾದರೂ ಮೀಟಿಂಗ್ ಅದು ಇದು ಅಟೆಂಡ್ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಕ್ಯಾಮ್ರಾನು ಚೆನ್ನಾಗಿದೆ, ಸ್ಪೀಕರ್ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ. ಸೊ ಮೀಡಿಯಾ ಕನ್ಸಂಪ್ಷನ್ ಅಂತೂ ಟಾಪ್ ನಾಚ್ ಅಂತೀರಿ. ಸೆಕ್ಯೂರಿಟಿನಲ್ಲಿ ನಮಗೆ ವಿಂಡೋಸ್ ಹಲೋದು ಫೇಸ್ ಅನ್ಲಾಕ್ ಫೀಚರ್ ಕೂಡ ಸಿಗ್ತಾ ಇದೆ. ಸೊ ಇಷ್ಟು ಈ ಲ್ಯಾಪ್ಟಾಪಿಂದು ಕೆಲವೊಂದು ಫೀಚರ್ ಆಯಿತಾ. ಆದಷ್ಟು ಟ್ರೈ ಮಾಡಿದ್ದೀನಿ, ಇನ್ ಡೆಪ್ತ್ ಹೋಗೋದ ರೀತಿ. ಇನ್ನು ಆಫರ್ಸ್ಗಳಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪ್ ಜೊತೆಗೆ ಕೆಲವೊಂದು ಮಾಡೆಲ್ಗಳಿಗೆ 3 ತಿಂಗಳದು ಮೈಕ್ರೋಸಾಫ್ಟ್ ಗೇಮ್ ಪಾಸ್ ಫ್ರೀಯಾಗಿ ಸಿಗ್ತಾ ಇದೆ. ಮತ್ತು ಅಡೋಬ್ ಕ್ರಿಯೇಟಿವ್ ಕ್ಲೌಡು 2 ತಿಂಗಳು ಸಿಗ್ತಾ ಇದೆ ಆಯಿತಾ. ಸೊ ಫೋಟೋಶಾಪು, ಪ್ರೀಮಿಯರು ಎಲ್ಲ ಅಡೋಬ್ ಸಾಫ್ಟ್ವೇರ್ಗಳೆಲ್ಲ ನಿಮಗೆ ಫ್ರೀಯಾಗಿ ಸಿಕ್ಬಿಡುತ್ತೆ 2 ತಿಂಗಳಿಗೆ. ಕೆಲವೊಂದು ಮಾಡೆಲ್ಗಳಿಗೆ ಮಾತ್ರ ಅದು ನಿಮಗೆ ಸಿಗ್ತಾ ಇದೆ. ಮತ್ತು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ Lenovo.comನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ PCಯನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು, ನಿಮಗೆ ಇಷ್ಟ ಬಂದಂಥ ಫೀಚರ್ನೆಲ್ಲ ಹಾಕ್ಬಿಟ್ಟು. ಒಂದು ಒಳ್ಳೆ ವಿಷಯ ಅಂತೀನಿ ಆಯಿತಾ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಟೆಕ್ಕಿನ್ K3000AI ಅಂತ ಒಂದು ಕೂಪನ್ ಕೋಡ್ ಹಾಕಿದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗಬಹುದು, ಒಂದು 3000 ರೂಪಾಯಿ. ಚೆಕ್ ಮಾಡಿ ನೋಡಿ. ಸೊ ಲ್ಯಾಪ್ಟಾಪ್ ನಿಮ್ಮ ಬಡ್ಜೆಟ್ ಇದ್ದರೆ, ನೀವು ಗ್ರಾಫಿಕ್ ಡಿಸೈನರ್ ಆಗಿದ್ದರೆ, ವಿಡಿಯೋ ಎಡಿಟಿಂಗಿಗೆ, ಕಂಟೆಂಟ್ ಕ್ರಿಯೇಟರ್ಗಳಿಗೆ ಆನ್ ದ ಗೋ ನೀವೆಲ್ಲ ಹೊರಗಡೆ ಹೋಗ್ತಾ ಇರ್ತೀರ, ಸಡನ್ನಾಗಿ ಒಂದು ಎಮರ್ಜೆನ್ಸಿ ಒಂದು ಫೋಟೋ ಎಡಿಟಿಂಗ್ ಅಥವಾ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ ಅಂಥವ್ರಿಗೆ ವರ್ಕ್ ಅಂತೂ ಆಗುತ್ತೆ. ಆಫೀಸ್ ವರ್ಕ್ ಹೆಂಗೆ ನೋಡಿ, ಮಲ್ಟಿ ಟಾಸ್ಕ್ ಒಂದು ರೀತಿ ಎಲ್ಲ ಥರ. ನನಗನ್ನಿಸ್ತಾ ಗ್ರಾಫಿಕ್ ಡಿಸೈನರ್ಗಳಿಗೆ ಹೆವಿ ಯೂಸ್ ಆಗುತ್ತೆ ವಿತ್ ಪೆನ್ ಇರೋದ್ರಿಂದ. ಸೊ ಇಷ್ಟು ಈ ಲ್ಯಾಪ್ಟಾಪ್ನ ಕೆಲವೊಂದು ಮೇನ್ ಫೀಚರ್. ಪರ್ಸನಲಿ ನನಗೆ ಇಷ್ಟ ಆಗಿದ್ದು ಪ್ರೊಸೆಸರು ಚೆನ್ನಾಗಿದೆ. AI ಫೀಚರ್ ಹೊಂದಿರುವಂಥ
ಹೇಗೆ ಅಂತಲೇ ಮಾಡಲಾಗಿರುವಂಥ ಪ್ರೋಸೆಸರ್, ಜೊತೆಗೆ ಈ ಫಾರ್ಮ್ ಫ್ಯಾಕ್ಟರ್ 2-in-1 ಅದು ಕೂಡ ನನಗೆ ಹೆವಿ ಇಂಪ್ರೆಸ್ ಮಾಡಿತು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಆಯಿತಾ. ಸೊ ಟ್ಯಾಬ್ ರೀತಿಯಲ್ಲಿ ಯೂಸ್ ಮಾಡಬೇಕು, ಪಿ ಸಿ ರೀತಿಯಲ್ಲಿ ಯೂಸ್ ಆಗಬೇಕು. ಸೊ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿಮಗೆ ಈ ಲ್ಯಾಪ್ಟಾಪ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.